ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಒಂದೇ ವಿಡಿಯೋದಲ್ಲಿ 2 ಟಿಪ್ಸ್ ಕೊಡ್ತಾ ಇದ್ದೀನಿ. ಒಂದು ನಿಮ್ಮ ಹೇರಿಗೆ ಆಯಿಲ್ ಹೇಗೆ ಅಪ್ಲೈ ಮಾಡೋದು ಅನ್ನೋದು, ಎರಡು ನಿಮ್ಮ ಹೇರ್ ಲೆಂತ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದು. ಹೇರ್ ಗ್ರೋತ್ ಬೇರೆ ನೋಡಿ, ಹೇರ್ ಗ್ರೋತ್ ಅಂದರೆ ಇಲ್ಲಿಂದ ಹೊಸ ಕೂದಲು ಹುಟ್ಟೋದು. ಹೇರ್ ಲೆಂತ್ ಅಂದರೆ ಉದ್ದ ಬೆಳೆಸ್ಕೊಳ್ಳೋದು, ಉದ್ದ ಕೂದಲು ಬರೋಕ್ಕೆ ಏನು ಮಾಡಬೇಕು ಅನ್ನೋದು. ಸೊ ಇನ್ನು ತಡ ಮಾಡೋದು ಬೇಡ. ನನಗೂ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ, ಆ ಕೋಳಿ ಕೂಗೋದಂತೆ ಅದು ಇದು ಎಲ್ಲ ಆಗ್ತಾಯಿದೆ. ಸೊ ನಾನು ಗೊತ್ತಾಗಿಲ್ಲ, ನಾನು ವಿಡಿಯೋ ಮಾಡೋಕ್ಕೂ ಮುಂಚೆ ಏನು ಮಾಡಿದೆ, ಕೂದಲಿಗೆ ಒಂದು ಸ್ವಲ್ಪ ಹೇರ್ ಆಯಿಲ್ ಅಪ್ಲೈ ಮಾಡಿಬಿಟ್ಟೆ. ಆಯಿಲು ಅಪ್ಲೈ ಮಾಡಿಬಿಟ್ಟೆ. ಅಯ್ಯೋ ಏನೇನೋ ಮಾತಾಡ್ತಾ ಇದ್ದೀನಿ. ಆಯಿಲ್ ಆಲ್ರೆಡಿ ಹೇರಿಗೆ ಅಪ್ಲೈ ಮಾಡಿಬಿಟ್ಟಿದ್ದೀನಿ. ಹಾಗೆ ಯಾಕೊಂದು ವೀಡಿಯೋ ಮಾಡಬಾರ್ದು ಅಂತ ಹೇಳಿ ಇವಾಗ ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಸೊ ಫಸ್ಟಿಗೆ ಹೇರ್ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹೀಗೆ ಕೂದಲಿದೆಯಲ್ಲ, ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ, ನೀವು ಅದನ್ನು ನೋಡಿಲ್ಲ ಅಂದರೆ ಅದನ್ನು ಚೆಕ್ ಮಾಡ್ಕೋಬೋದು. ಆಯಿಲ್ ತೊಗೊಂಡಿದ್ದೀನಿ. ಆ್ಯಂಡ್ ಆಯಿಲಿಗೂ ಯಾರೋ ಒಬ್ಬರು ತುಂಬ ಮೆಸೇಜ್ ಮಾಡ್ತಾಯಿದ್ದೀರಾ. ನಾನು ಆಲ್ಮೋಸ್ಟ್ 1 ಲೀಟ್ರ್ ಆಗಷ್ಟು ಆಯಿಲ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ನಾನು ಮತ್ತೆ ಮಾಡಿದರೆ ವೇಸ್ಟ್ ಆಗುತ್ತೆ. ನಾನು ಗಾಣ ಇದೆಯಲ್ಲ, ಗಾಣದಿಂದ ಕೊಕೊನಟ್ ಆಯಿಲ್ನ ತರಿಸ್ತೀನಿ, ಕೊಬ್ಬರಿ ಎಣ್ಣೆನ. ಈಗ ಸದ್ಯಕ್ಕೆ ನಾನು ನಿಮಗೆ ಮಾಡಿ ತೋರ್ಸೋಣ ಸ್ವಲ್ಪ ಅಂದ್ರೂ, ಈಗ ಮಂಗಳೂರಿಗೆ ಯಾರಾದರೂ ಹೋದರೆ ಇಲ್ಲಿರೋರು ತರಿಸ್ಬೋದು, ಯಾರು ಹೋಗ್ತಾ ಇಲ್ಲ. ನಾನು ಆದಷ್ಟು ಯಾರಾದರೂ ಹೋದರೆ ಬೇಗ ಅವ್ರ ಹತ್ರ ತರಿಸಿ ನಿಮಗೆ ಹೇಗೆ ಆಯಿಲ್ ಮಾಡೋದು ನಾನು ಅಂತ ತೋರಿಸ್ತೀನಿ. ಪ್ಲೀಸ್ ಒಂದು ಸ್ವಲ್ಪ ಟೈಮ್ ಕೊಡಿ. ಹಂಗೆ ಅರ್ಜೆಂಟ್ ಮಾಡಿದರೆ ನಾನು 1 ಲೀಟ್ರ್ ಆಗಸ್ಟ್ ಆಲ್ರೆಡಿ ಆಯಿಲ್ ರೆಡಿ ಇದೆ ನಮ್ಮ ಮನೇಲಿ, ಆಗಲ್ಲ ಬೇಗ ಆದರೆ. ಸೊ ವೆಯ್ಟ್ ಮಾಡಿ ಸ್ವಲ್ಪ ಪ್ಲೀಸ್, ಇಟ್ಸ್ ಮೈ ರಿಕ್ವೆಸ್ಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಅಷ್ಟು ಒಂದು ತಾಳ್ಮೆಯಿಂದ ಕಾಯ್ತಾ ಇದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ನೀವು ಅಷ್ಟು ತಾಳ್ಮೆಯಿಂದ ಕಾಯ್ತಾ ಇರೋದಕ್ಕೆ, ಹಾಗೆಯೇ ಕಮೆಂಟ್ಸ್ ಆಗ್ತಾ ಇರೋದಕ್ಕೆ. ಖಂಡಿತವಾಗ್ಲೂ ಬೇರೆ ಏನಾದರೂ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಆ್ಯಂಡ್ ಇದು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ನನಗೆ ಆಗ್ತಾಯಿಲ್ಲ. ನಾನು ಟ್ರೈ ಮಾಡ್ತಾಯಿದ್ದೀನಿ. ಚಿಕ್ಕಮಂಗ್ಳೂರಿಗೆ ನೆಕ್ಸ್ಟ್ ಟೈಮ್ ಹೋದಾಗ ಎಲ್ಲಾದರೂ ಗಾಣ ಎಣ್ಣೆ ಸಿಕ್ಕುತ್ತಾ ನೋಡ್ತೀನಿ, ಸಿಕ್ಕಿದರೆ ತಂದು ನಿಮಗೆ ಮಾಡಿ ತೋರಿಸ್ತೀನಿ, ಓಕೆನಾ? ಸೊ ಸ್ವಲ್ಪ ಆಗುತ್ತೆ, ಕ್ಷಮೆ ಇರಲಿ. ಸ್ವಲ್ಪ ಲೇಟ್ ಆಗುತ್ತೆ, ಕ್ಷಮೆ ಇರಲಿ. ಆ್ಯಂಡ್ ಫಸ್ಟಿಗೆ ಎಣ್ಣೆ ಮಾಡಿಟ್ಕೊಂಡಿದ್ದೀವಿ. ಎಣ್ಣೆನ ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ, ನಿಮಗೆ ಹೇಗೆ ಅಪ್ಲೈ ಮಾಡೋದು ಅಂತ ಕೂಡ ಹೇಳಿದ್ದೀನಿ. ಈಗ ಇನ್ನೊಂದು ಸರಿ ಸಪ್ರೇಟ್ ಅದನ್ನೇ ಒಂದು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಈ ಥರ ಎಣ್ಣೆ ತಗೊಂಡು ಫಸ್ಟು ನಿಮ್ಮ ಸ್ಕಾಲ್ಪಿಗೆ ಅಂದರೆ ತಲೆಯ ಬುಡಕ್ಕೆ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ. ನಿಮಗೆ ಫೀಲ್ ಆಗುತ್ತೆ ತಲೆ ಬುಡಕ್ಕೆ ಎಲ್ಲ ಕಡೆ ಆಗಿದೆಯಾ ಇಲ್ವಾ ಅಂತ ಹೇಳಿ. ಆ ರೀತಿಯಲ್ಲಿ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ. ನಮ್ಮ ಅಜ್ಜಿ, ನಮ್ಮಮ್ಮ ಅವರೆಲ್ಲ ನಮಗೇನು ಮಾಡ್ತಾಯಿದ್ರು, ಈ ಥರ ಸ್ವಲ್ಪ ಎಣ್ಣೆ ತಗೊಂಡು ಹೀಗೆ ನೆತ್ತಿ ಬಾಯಿ ಓಪನ್ ಮಾಡಿ ಹೀಗೆ ಎಣ್ಣೆ ಹಾಕಿ ಹಿಂಗೆ ತರ್ತಾಯಿದ್ರು. ನೆತ್ತಿ ಎಣ್ಣೆ ಕುಡಿಬೇಕು ಅಂತ. ಅದು ಏನಕ್ಕೆ ಅಂತ ಗೊತ್ತಿಲ್ಲ, ನಾನು ಅದೇ ರೀತಿ ಯಾವಾಗಲೂ ಮಾಡ್ಕೊಳ್ತೀನಿ. ನೆತ್ತಿಗೆ ಮಾತ್ರ ಅಲ್ಲ, ಇಡೀ ತಲೆಗೆ ಆ ಥರ ಅಪ್ಲೈ ಮಾಡ್ಕೊಳ್ಳಿ. ಇಡೀ ಬುರುಡೆಗೆ ಆ ಥರ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ನಮ್ಮೂರಲ್ಲಿ ದೊಡ್ಡ ಒಂದು ಮರ ಕಡಿತಾ ಇದ್ದಾರೆ, ಸೊ ಸೌಂಡ್ ನಿಮಗೆ ಕೇಳ್ತಾ ಇರ್ಬೋದು. ಹಾಗೆ ವಿಡಿಯೋ ಮಾಡಬೇಕಾದ್ರೆ ತುಂಬ ಡಿಸ್ಟರ್ಬೆನ್ಸ್. ಈ ರೀತಿ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ, ಒಂದು 2 to 3 ಮಿನಿಟ್ಸ್ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ. ಇದರಿಂದನೂ ನಿಮಗೆ ಹೇರ್ ಫಾಲ್ ಆಗೋದು ಕಮ್ಮಿ ಆಗುತ್ತೆ. ನೀವು ನಂಬಲ್ಲ, ನಿಜವಾಗ್ಲೂ ಹೇರ್ ಫಾಲ್ ಆಗೋದು ಕಮ್ಮಿ ಆಗುತ್ತೆ. ಒಂದು ಸ್ವಲ್ಪ ಮಸಾಜ್ ಕೊಟ್ಕೊಳ್ಳಿ ಈ ರೀತಿ. ಆ್ಯಂಡ್ ನೆಕ್ಸ್ಟು ಇವಾಗ ಮಸಾಜ್ ಆದಮೇಲೆ ಹೇರ್ಗೆಲ್ಲ ಕ್ಲೀನಾಗಿ ನೋಡಿ ಈ ರೀತಿ ಫುಲ್ಲು ಎಲ್ಲ ಕಡೆ ಹಾಕಬೇಕು. ಇವಾಗ ನಾನು ಕೂದಲಿಗೆ ಆಯಿಲ್ ಅಪ್ಲೈ ಮಾಡ್ತೀನಿ. ಈಗ ನಾನು ಕೂದಲಿಗೆಲ್ಲ ಅಪ್ಲೈ ಮಾಡ್ತೀನಿ. ಮತ್ತು ಇನ್ನೊಂದು ಹೇಳೋದು ಮರ್ತೆ, ನೀವು ಮನೇಲಿ ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರೋ ಅದನ್ನೇ ಆಯಿಲ್ ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ ಅಂತಲೇ ಸಪ್ರೇಟ್ ಎಣ್ಣೆ ಬೇಡ. ನಿಮ್ಮ ಮನೇಲಿ ನೀವೇನು ಆಯಿಲ್ ಯೂಸ್ ಮಾಡ್ತೀರೋ ಅದೇ ಎಣ್ಣೆನ ಯೂಸ್ ಮಾಡ್ಕೊಳ್ಳಿ. ಆದರೆ ಕೂದಲಿಗೆಲ್ಲ ಚೆನ್ನಾಗಿ ಎಣ್ಣೆ ಅಪ್ಲೈ ಮಾಡ್ಕೊಳ್ಳಿ.
ಫೈನಲ್ ಆಗಿ ನಾನು ನನ್ನ ಕೂದಲಿಗೆ, ನನ್ನ ತಲೆಬುರುಡೆಗೆ ಎಣ್ಣೆ ಹಾಕಾಯಿತು. ಇವಾಗ ಏರ್ ಲೆಂತ್ ಬರೋಕ್ಕೆ ಟಿಪ್ಸ್ ಕೊಡ್ತಾ ಇದ್ದೀನಿ. ಇದನ್ನು ನೀವು ತುಂಬ ಈಸಿ, ಇದನ್ನು ನೀವು ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ನೀವು ಮಾಡಿರ್ತೀರ. ಆದರೆ ಈ ಬ್ಯುಸಿಯಲ್ಲಿ ಅಥವಾ ಈ ಒಂದು ಜೀವನ ಶೈಲಿಗೆ ಅದನ್ನು ಈಗ ನಡೀತಿರೋ ಜೀವನ ಶೈಲಿಗೆ ಆ ಹಳೇದನ್ನ ಮರ್ತು ಬಿಟ್ಟಿರ್ತೀರ. ಟ್ರಸ್ಟ್ ಮೀ, ಇದನ್ನು ನೀವು ಟ್ರೈ ಮಾಡಿ ನೋಡಿ. 30 ಡೇಸ್, ಓನ್ಲಿ 30 ಡೇಸ್ ಟ್ರೈ ಮಾಡಿ ನೋಡಿ, ನಿಮ್ಗೆ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ. ಅದೇನು ಅಂತ ತೋರಿಸ್ತೀನಿ. ಈಗ ಎರಡನೇ ಟಿಪ್ಸ್ ಹೇಳ್ತಾ ಇದ್ದೀನಿ. ಇವಾಗ ಒಂದು ಜಡೆನ ಹಾಕ್ಕೊಳ್ಳಿ. ನನಗೆ ಜಡೆ ಹಾಕ್ಕೊಳ್ಳೋಕ್ಕೊಂದು 2 to 3 ಮಿನಿಟ್ಸ್ ಆದರೂ ಬೇಕು, ನನ್ನ ಕೂದಲು ಉದ್ದ ಇರೋದ್ರಿಂದ. ಹೀಗೆ ಎಲ್ಲ ಕೂದಲನ್ನು ಒಟ್ಟು ಮಾಡಿ ಒಂದು ಜಡೆನ ಹಾಕ್ಕೊಳ್ಳಿ. ಜಡೆ ಹಾಕ್ಕೊಳ್ಬೇಕಾದ್ರೂ ಅಷ್ಟೇ, ತುಂಬ ಟೈಟಾಗಿ ಜಡೆ ಹಾಕಬೇಡಿ. ಜಡೆ ಹಾಕಬೇಕಾದ್ರೂ ಅಷ್ಟೇ, ತುಂಬ ಟೈಟಾಗಿ ಜಡೆ ಹಾಕಬೇಡಿ. ಎಷ್ಟಾಗುತ್ತೋ ಅಷ್ಟು ಲೂಸ್ ಇರಲಿ ನೋಡಿ. ಹೀಗೆ ಒಂದು ಸ್ವಲ್ಪ ಲೂಸೇ ಇರಲಿ, ತುಂಬ ಟೈಟಾಗಿ ಎಳೆದು ಕಟ್ಟಬೇಡಿ. ಈ ಥರ ಲೂಸ್ ಇರಲಿ. ಕೊನೆಯಲ್ಲಿ ಹೇಳ್ತೀನಿ ನಾನು ನಿಮಗೆ ಏನು ಮಾಡಬೇಕು ಅಂತ. ನಿಮಗೆ ನನ್ನ ಹೇರ್ ಕಾಣಿಸಲ್ಲ, ಯಾಕಂದರೆ ಹೇರ್ ತುಂಬ ಉದ್ದ ಇರೋದ್ರಿಂದ. ಹೇಳ್ತೀನಿ ನಾನು ಏನು ಮಾಡಬೇಕು ಅಂತ. ಒಂದು 2 ಮಿನಿಟ್ಸ್ ಟೈಮ್ ಕೊಡಿ, ನಂದು ಜಡೆ ಹಾಕಬೇಕಲ್ಲ. ಹಾಂ, ಈಗ ಮೇ ಬಿ ಕಾಣುತ್ತೆ ಅಂದ್ಕೊಳ್ತೀನಿ ನಿಮಗೆ. ಯಾರಿಗೇ ಆಗಲಿ ಎಣ್ಣೆ ಹಚ್ಚಿದಾಗ ಸ್ವಲ್ಪ ಕೂದಲು ಚಿಕ್ಕದಾಗಿ ಕಾಣುತ್ತೆ. ನಂದು ಇದೆ, ಅಷ್ಟು ಚಿಕ್ಕದಾಗೇನಿಲ್ಲ. ತುದಿಯಲ್ಲಿ ಕೂದಲು ಕಟ್ ಮಾಡಿಸಿಲ್ಲ ನಾನು. ಲಾಸ್ಟ್ ಟೈಮು ಯು ಶೇಪ್ ಅಂತ ನಾನು ಕೂದಲು ಕಟ್ ಮಾಡಿಸಿದ್ದೆ, ಒಂದು 6 ಮಂತ್ಸ್ ಬ್ಯಾಕ್. ಯು ಶೇಪ್ ಅಂತ ಕಟ್ ಮಾಡಿಸಿದ್ದೆ. ಸೊ ಹಾಗಾಗಿ ಕೂದಲು ಯು ಅಲ್ಲೇ ಕೆಳಗೆ ಜಾಸ್ತಿ ಇದೆ, ಮೇಲೆ ಸ್ವಲ್ಪ ಚೆನ್ನಾಗಿದೆ. ಈಗ ಫೈನಲ್ ಆಗಿ ನನ್ನ ಕೂದಲು ನೋಡಿ, ಸಿಂಪಲ್ ಏನಂದರೆ ಈ ಥರ ಜಡೆ ಹಾಕಿ ಈ ಥರ ನಾನು ಕೂದಲನ್ನ ಮರ್ಚಿ ಕಟ್ಟಿದ್ದೀನಿ. ಇದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ. ನಾನು ರಬ್ಬರ್ ಬ್ಯಾಂಡ್ ಜಾಸ್ತಿ ಯೂಸ್ ಮಾಡಲ್ಲ. ಅದು ಯಾವ ಥರ ರಬ್ಬರ್ ಬ್ಯಾಂಡ್ ಹಾಕಬೇಕು ಅದೆಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ನೋಡಿದ್ರಲ್ಲ, ಸಿಂಪಲ್. ಇದನ್ನು ನೀವು ಮನೆಯಲ್ಲೇ ಇರೋರಾದರೆ ಡೇ ಆ್ಯಂಡ್ ನೈಟ್ ಇದೇ ಥರ ಇರಿ. ಕ್ಲೀನಾಗೂ ಇದೆ ಅನಿಸುತ್ತೆ ನೋಡಿ, ಕ್ಲೀನಾಗೂ ಕಾಣುತ್ತೆ ಆ್ಯಂಡ್ ಫ್ರೆಶ್ ಆಗೋ ಅನಿಸುತ್ತೆ. ಡೇ ಆ್ಯಂಡ್ ನೈಟ್ ಬೆಳಗ್ಗೆ ಒಂದು ಸರಿ ತಲೆ ಬಾಚ್ಕೊಳ್ಳಿ ಆ್ಯಂಡ್ ಸಂಜೆ ಒಂದು ಸರಿ ತಲೆ ಬಾಚ್ಕೊಂಡು ಎಣ್ಣೆ ಹಾಕ್ಕೊಂಡು ಈ ಥರ ಹಾಕ್ಕೊಳ್ಳಿ. ಇನ್ ಕೇಸ್ ಏನಾದರೂ ನೀವು ಸ್ನಾನ ಮಾಡಿದರೆ, ಈಗ ಬೆಳಗ್ಗೆ ಸ್ನಾನ ಮಾಡ್ತೀರಾ, ಕೂದಲಿಗೆ ಆಲ್ಮೋಸ್ಟ್ ಹೆಣ್ಮಕ್ಳು ಬೆಳಗ್ಗೆ ಟೈಮಲ್ಲೇ ಸ್ನಾನ ಮಾಡೋದು. ಆ್ಯಂಡ್ ಮಧ್ಯಾಹ್ನ ಒನ್ ಡೇ ಬಿಡಿ, ಇವತ್ತು ಬಿಡಿ, ನೆಕ್ಸ್ಟ್ ಡೇ ಮತ್ತೆ ಆಯಿಲ್ ಅಪ್ಲೈ ಮಾಡಿ. ನಾನು ಯೂಶ್ವಲಿ ಹಾಗೇ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋದು. ಇವತ್ತು ಸ್ನಾನ ಮಾಡಿದರೆ ನೆಕ್ಸ್ಟ್ ಡೇಗೆಲ್ಲ ನಾನು ತಲೆಗೆ ಆಯಿಲ್ ಅಪ್ಲೈ ಮಾಡೇ ಬಿಡ್ತೀನಿ. ಅದೇನು ನಂಗೆ ಮೊದಲಿಂದನೂ ರೂಢಿ ಇಲ್ಲ, ಅಂದರೆ ತಲೆನೋವು ಬರುತ್ತೆ ಅಂತ ನಮಗೆ ಒಂದು ಕಲ್ಪನೆಯಲ್ಲಿ ನಾನು ಹಂಗಿರ್ತೀನಿ. ನಾನು ಎಣ್ಣೆ ಹಚ್ಚಿಲ್ಲ ಅದಕ್ಕೆ ತಲೆನೋವು ಬಂದಿದೆ ಅಂತೇಳಿ. ಸೊ ಈ ರೀತಿ ನೀವು 30 ಡೇಸ್, ಓನ್ಲಿ 30 ಡೇಸ್ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಮ ಕೂದಲು ಲೆಂತ್ ಬರುತ್ತೆ. ನಾನು ನಿಮಗೆ ಟಿಪ್ಸ್ ಹೇಳ್ಕೊಡ್ತಾ ಇರೋದು ಕೂದಲು ಲೆಂತ್ ಬರೋಕ್ಕೆ, ನಿಮ್ಮ ಕೂದಲು ಉದ್ದ ಬೆಳೆಯೋಕ್ಕೆ, ಹೇರ್ ಗ್ರೋತಿಗಲ್ಲ. ಹೇರ್ ಗ್ರೋತಿಗೆ ನನ್ನ ಚಾನಲಲ್ಲೇ ಬೇಕಾದಷ್ಟು ವಿಡಿಯೋಗಳನ್ನ ಹಾಕಿದ್ದೀನಿ, ನೀವು ಅದನ್ನು ಹೋಗಿ ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೆಚ್ಚು ವಿಡಿಯೋ ಬರ್ತಾ ಇರುತ್ತೆ, ನಿಮಗೆ ಯೂಸ್ ಆಗುತ್ತೆ. ಕೆಲವ್ರಿಗೆ ಕೆಲವೊಂದು ಅಪ್ಲೈ ಮಾಡಿದರೆ ಹೇರ್ ಗ್ರೋತ್ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ಹಾಗಾಗಿ ನಾನು ತುಂಬ ವೀಡಿಯೋಗಳನ್ನ ಹಾಕಿದ್ದೀನಿ. ನಿಮಗೆ ಅದರಲ್ಲಿ ಯಾವುದು ಸೂಟ್ ಆಗುತ್ತೆ ಅನ್ನೋದನ್ನ ನೋಡಿ ನೀವು ಅದನ್ನು ಕಂಟಿನ್ಯೂ ಮಾಡಿ. ಇದು ನನ್ನ ಉದ್ದ ಕೂದಲಿನ ರಹಸ್ಯ ಅಂತಲೇ ಹೇಳ್ಬೋದು. ನಾವು ಆಲ್ಮೋಸ್ಟ್ ಹಾಸ್ಟೆಲಲ್ಲೆಲ್ಲ ಇದ್ದಾಗ ನಾವು ತುಂಬ, ನಮ್ಗೆ ಆವಾಗ ಈ ಥರ ಚಾಲೆಂಜ್ ಅದೆಲ್ಲ ಗೊತ್ತಿಲ್ಲ. ಸ್ಕೂಲಿಗೆ ಹೋಗಿ ಬಂದಿದ ತಕ್ಷಣ, ಸ್ಕೂಲಿಗೆ ಹೋಗಬೇಕಾದ್ರೆ ಈ ಥರ ಕಟ್ಕೊಂಡು ಹೋಗ್ತಾ ಇದ್ವಲ್ಲ, ಹೀಗೆ ಬಂದಿದ ತಕ್ಷಣ ನಾವು ಈ ಥರ
ಆಯಿಲ್ ಅಪ್ಲೈ ಮಾಡಿಸ್ಕೊಂಡು ಯಾರ ಹತ್ರ ಆದ್ರೂ ಈ ಥರ ಕಟ್ಕೊಂಡ್ಬಿಡ್ತಿದ್ವಿ. ನಂಬಿ ಬಿಟ್ಟರೆ ಬಿಡಿ, ಖಂಡಿತವಾಗ್ಲೂ ನಿಮ್ಮ ಕೂದಲು ಉದ್ದ ಬರುತ್ತೆ. ನಮ್ಮ ಹಾಸ್ಟೆಲಲ್ಲಿ ಒಬ್ಬರು ಆ ಅಕ್ಕ ಹೀಗಿಲ್ಲ ಸ್ಮೀಜಿ ಅಂತೇಳಿ, ಆ ಅಕ್ಕ ಮೇ ಬಿ ವಿಡಿಯೋ ನೋಡ್ಬೋದು. ಆ ಅಕ್ಕ ಇದನ್ನು ಪ್ರಯೋಗ ಮಾಡಿದರು. ಖಂಡಿತವಾಗ್ಲೂ ಆ ಅಕ್ಕನ ಕೂದಲು ತುಂಬ ಲೆಂತ್ ಬಂದಿತ್ತು, ಹಾಗೆಯೇ ಕೂದಲು ಚೆನ್ನಾಗಾಗಿತ್ತು. ನೀವು ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಮ ಕೂದಲು ತುಂಬ ಚೆನ್ನಾಗಾಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಯಾಕಂದರೆ ಇದು ನೀವೇನು ₹1 ಕೊಡಬೇಕಾಗಿಲ್ಲ, ಅಥವಾ ಏನಾದರೂ ಹೋಗಿ ತೊಗೊಂಡು ಬಂದು ಮನೇಲಿರೋ ಹೋಮ್ ರೆಮಿಡೀಸು ಅಂದರೆ ಮನೇಲಿರೋ ವಸ್ತುಗಳನ್ನೂ ಯೂಸ್ ಮಾಡಬೇಕಾಗಿಲ್ಲ. ಇದಕ್ಕೆ ನಾವು ಯಾವುದೇ ರೀತಿ ₹1 ಖರ್ಚು ಮಾಡಬೇಕಾಗಿಲ್ಲ. ನೀವು ದಿನನಿತ್ಯ ಕಳೆಯುವ ಸಮಯದಲ್ಲಿ ಸ್ವಲ್ಪ ಸಮಯ ನಿಮ್ಮ ಕೂದಲಿಗೆ ಕೊಟ್ಟರೆ ಸಾಕಷ್ಟೇ. ಖಂಡಿತವಾಗ್ಲೂ ನಿಮ್ಮ ಹೇರ್ ಲಾಂಗ್ ಬರುತ್ತೆ. ಹೀಗೇ ನಿಮಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.